ಪಿಎಲ್ಡಿ ಬ್ಯಾಂಕಿನ ಅವ್ಯವಹಾರ ಖಂಡಿಸಿ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿ ಎರಡನೇ ದಿನಕ್ಕೆ ಹೋರಾಟ ಕಾಲಿಟ್ಟಿದ್ದು 2 ದಿನದಿಂದ ಹೋರಾಟ ಸತತವಾಗಿ ನಡೀತಾ ಇದೆ. ಹಿರಿಯ ಅಧಿಕಾರಿಗಳು ಸೌಜನ್ಯದ ಭೇಟಿಗೆ ಬರದಿರುವುದು ಬೇಸರ ಸಂಗತಿ ಎಂದು ಮಾಧ್ಯಮದ ಮುಖಾಂತರ ಹಿರಿಯ ಅಧಿಕಾರಿಗಳಿಗೆ ಬಸವರಾಜ್ ಪೂಜಾರಿ ಬೇಸರದ ಸಂಗತಿ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಿದ್ದಾಪುರ ಅವರು ಕೂಡ ಈ ಕುರಿತು ಮಾತನಾಡಿದರು. ಎಸ್ಸಿ ಎಸ್ಟಿಗೆ ಬರುವ ಸ್ಕೀಮ್ ಯೋಜನೆಗಳನ್ನ ನುಗ್ಗಿ ನೀರು ಕುಡಿದಿದ್ದಾರೆ. ಹಿರಿಯ ಅಧಿಕಾರಿಗಳು ಯೋಗಕ್ಷೇಮ ವಿಚಾರ ಮಾಡಲು ಇಲ್ಲಿಯವರೆಗೂ ಬರದಿರುವುದು ಇದನ್ನು ಖಂಡಿಸಿ ನಾಳೆ ಅರೆಬೆತ್ತಲೆ ಮೆರವಣಿಗೆ ಹಾಗೂ ಬೊಬ್ಬೆ ಹೊಡೆಯುವ ಕಾರ್ಯಕ್ರಮವನ್ನ ಮಾಡುತ್ತೇವೆ ಮತ್ತು ನೊಂದ ರೈತರಿಗೆ ನ್ಯಾಯ ಸಿಗದೇ ಇದ್ದರೆ ನಾವು ಜೀವ ಕೊಡೋಕೆ ಸಿದ್ಧ ಎಂದು ಹರೀಶ್ ನಾಟಿಕಾರ್ ಹೇಳಿದರು. ಹೋರಾಟದಲ್ಲಿ ಪ್ರಕಾಶ್ ಹಾದಿಮನಿ, ದೇವೇಂದ್ರ ಹೊಸ್ಮನಿ, ಶರಣು ಮಾದರ್, ಲಕ್ಷ್ಮಣ್ ಬಿದರ್ಕುಂದಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು 2ನೇ ದಿವಸಕ್ಕೆ ನಮ್ಮ ಧರಣಿ ಸತ್ಯಾಗ್ರಹ ಮುಂದುವರೆದಿದ್ದು, ಈ ವಿಷಯವಾಗಿ ಪೂಜಾರಿ ಅವರು ಮಾತನಾಡಿದರು. ಇಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿವೆ. ನಿದರ್ಶನಕ್ಕೆ ನಾನು ಒಂದೇ ಒಂದು ಉದಾಹರಣೆ ಹೇಳಲಿಕ್ಕೆ ತಮ್ಮ ಮುಂದೆ ಇಚ್ಛಪಡ್ತಾ ಇದ್ದೀನಿ. ವಾಣಿಜ್ಯ ಮಳಿಗೆ ಯಾವುದೇ ಟೆಂಡರ್ ಇಲ್ಲ, ಯಾವುದೇ ಸದಸ್ಯರಿಗೆ ಮಾಹಿತಿ ಇಲ್ಲ. ಆ ವಾಣಿಜ್ಯ ಮಳಿಗೆಗಳನ್ನು ಟೆಂಡರ್ ಮಾಡದೇ ಸ್ವಜಾತಿಯವರಿಗೆ ವಿತರಣೆ ಮಾಡ್ಯಾರ. ಇದು ಬ್ಯಾಂಕಿಗೆ ಬರ್ತಕ್ಕಂಥ ಆದಾಯ. ಈ ಆದಾಯಕ್ಕೆ ಸುಮಾರು ಇಲ್ಲೇ KSRTC ಕ್ಯಾಂಟೀನ್ ಇದೆ. ದಿವಸಕ್ಕೆ ಒಂದು 9,000 ರಿಂದ 10,000, 12,000 ರೂಪಾಯಿ ಬಾಡಿಗೆ ಇದೆ. ಕೇವಲ 2-3 ಸಾವಿರ ರೂಪಾಯಿಗೆ ಇವರು ಮಾರ್ಕೊಂಡ್ಬಿಟ್ಟಿದ್ದಾರೆ. ಇವರು ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಧ್ಯಕ್ಷರು ಮತ್ತು ಪ್ರಬಂಧಕರು. ಅದಕ್ಕಾಗಿ ಅದೇ ಅಲ್ಲದೆ ಸುಮಾರು ಕೋಟಿಗಟ್ಟಲೆ ಅನುದಾನ ಬರ್ತದೆ SC/ST ಜನಾಂಗದವರಿಗೆ, ರೈತರಿಗೆ. ಆ ರೈತರಿಗೆ ತಮಗೆ ಬೇಕಾದವರಿಗೆ, ತಮ್ಮ ಮನೆಯಲ್ಲಿ ದುಡಿತಕ್ಕಂಥವ್ರಿಗೆ, ತಮಗೆ ಬೇಕಾದವರಿಗೆ ಇಲ್ಲ ಹಿಂದಿನ ಯಾವ ರೀತಿಯಾಗಿ ಸಾಲ ಮಾಡಿದ್ರು ಅವ್ರದನ್ನೇ ಇದು ಮಾಡಿಕೊಂಡು ರಿಮಾಂಡ್ ಮಾಡಿಕೊಂಡು ಸಾಲ ಅವರೇ ತಗೊಂಡು ಅವರೇ ಗುಳು ಮಾಡಿಬಿಟ್ಟಿದ್ದಾರೆ. ಇಂಥ ಒಂದು ಅವ್ಯವಹಾರವನ್ನು ಖಂಡಿಸಿ ನಾವು ಧರಣಿ ಸತ್ಯಾಗ್ರಹ ಮಾಡಿದ್ವಿ. ಕೂಡಲೇ ಸದರಿ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ವಿಸರ್ಜನೆ ಆಗಬೇಕು. ಸದರಿ ವಾಣಿಜ್ಯ ಮಳಿಗೆಗಳನ್ನು ಬೀಗ ಹಾಕಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ನಾಳಿನ ದಿವಸ ನಮ್ಮ ಸ್ನೇಹಿತರು ಹೇಳಿದಾಗೆ ಧರಣಿ ಸತ್ಯಾಗ್ರಹ ಮುಂದುವರಿತದೆ. ಅರಬೆತ್ತಲೆ ಬೊಬ್ಬೆ ಕಾರ್ಯಕ್ರಮ ನಾಳೆಗೆ. ಮುಂದೆ ಇನ್ನೂ 5 ಹಂತದ ಹೋರಾಟದವ. ನಾವು ಪ್ರಾಣ ಕಾಯ್ಕೊಂಡ್ರೂ ಚಿಂತಿಲ್ಲ. ನಮ್ಮ ಜನರಿಗೆ ನಾವು ನ್ಯಾಯ ಒದಗಿಸಿಕೊಡ್ಬೇಕಾಗಿದೆ. ರೈತಾಪಿ ಜನರಿಗೆ ನಾವು ನ್ಯಾಯ ಒದಗಿಸಬೇಕಿದೆ. ಇಡೀ ರೈತಾಪಿ ವರ್ಗದವರಿಗೆ ಯಾವ ಜಾತಿ ಜನಾಂಗವನ್ನು ನೋಡಿಲ್ಲ ನಾವು. SC/ST ಅನುದಾನ ದುರ್ಬಳಕೆ ಮಾಡ್ಕೊಂಡಾರ ಅನ್ನೋದು ಒಂದು ಮಾತಾದರೆ, ಎರಡನೇದಾಗಿ ಇಡೀ ರೈತಾಪಿ ಜನಾಂಗದವರಿಗೆ ಭಾಳಷ್ಟು ತೊಂದರೆಯನ್ನು ಕೊಟ್ಟಿದ್ದಾರೆ. ಕೆಲವೊಬ್ಬರಿಗೆ ದುಡ್ಡು ತುಂಬಿದ್ರು ಕೊಡ್ತಾ ಇಲ್ಲ. ಅವರಿಗೆ ಕೋರ್ಟ್ಗೆ ಹಾಕಿ ಹೊಳ್ಳಿ ಮರು ಪರಿಶೀಲನೆ ಮಾಡ್ತಾರೆ, ಇದು ಕಳಿಸ್ತಾರೆ, ನೋಟಿಸ್ ಕಳಿಸ್ತಾರೆ. ಅವ್ರ ಕಡೆಯಿಂದ ದುಡ್ಡು ವಸೂಲಿ ಮಾಡ್ತಾರೆ. ಅದ್ರ ಬಗ್ಗೆ ಬಹಳ ದಾಖಲಾತಿಗಳು ಇದ್ದಾವೆ. ಮೇಲಾಧಿಕಾರಿಗಳು ನಮ್ಮಲ್ಲಿ ಯಾರೂ ಸ್ಪಂದನೆ ಮಾಡಿಲ್ಲ, ಸಹಕಾರಿ ಇಲಾಖೆಯವರು. ಅದಕ್ಕಾಗಿ ಉಗ್ರ ಸ್ವರೂಪ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಪ್ರಾಣ ಕೊಟ್ಟಾದರೂ ನಾವು ನಮ್ಮ ರೈತಾಪಿ ವರ್ಗದವರಿಗೆ ನಾವು ನ್ಯಾಯ ಒದಗಿಸಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ನಾನು ಇಷ್ಟಪಡ್ತೀನಿ. ಪಟ್ಟಣದಲ್ಲಿರ್ತಕ್ಕಂಥ PLD ಬ್ಯಾಂಕಿನ ವಿರುದ್ಧವಾಗಿ ಅವ್ಯವಹಾರ ಆಗಿದೆ ಅಂತ ತಿಳ್ಕೊಂಡು ಇದನ್ನು ಖಂಡಿಸಿ ದಿನಾಂಕ 18/11/2023 ಈಗಾಗಲೇ ಧರಣಿ ಸತ್ಯಾಗ್ರಹವನ್ನು ನಿನ್ನೆಯಿಂದ ಹಮ್ಮಿಕೊಂಡಿದ್ದಾಗಿದೆ. ಅದಾಗಿಯೂ ಕೂಡ ನಮ್ಮ ಧರಣಿ ಹೋರಾಟ ಇವತ್ತು 2ನೇ ದಿನಕ್ಕೆ ಮತ್ತೆ ಕಾಲಿಟ್ಟಿದೆ. ಕಾರಣ ಏನಪ್ಪ ಅಂತ ಕೇಳಿದರೆ, ಈಗಾಗಲೇ ಬ್ಯಾಂಕಿನಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ತಿಳ್ಕೊಂಡು 18/11/2023 ಮಾನ್ಯ ತಾಲೂಕು ದಂಡಾಧಿಕಾರಿ ಮುದ್ದೇಬಿಹಾಳ ಮುಖಾಂತರ ಸಂಬಂಧಪಟ್ಟಂತ ಅಂದರೆ ಇಲಾಖೆ ಸಹಕಾರಿ ಇಲಾಖೆ ವಿಜಯಪುರ ಇವರಿಗೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಇವತ್ತಿಗೆ ನಾವು ಧರಣಿ ನಡೆದು 2 ದಿನ ಆದರೂ ಕೂಡ ಇಲ್ಲಿವರೆಗೆ ಸ್ಥಳಕ್ಕೆ ಬಂದಿಲ್ಲ. ಇದು ಬೇಜಾರದ ಸಂಗತಿ. ಅದಕ್ಕೆ ನಾನು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿಗೆ 2 ದಿನ ನಾವು ಏನು ಹೋರಾಟ ಕೂತಿದ್ದೇವೆ, ನಾಳೆ 3ನೇ ದಿನ ಹೋರಾಟ ಬೇರೆ ಸ್ವರೂಪ ಅಂದರೆ ಅರಬೆತ್ತಲೆ ಜೊತೆಗೆ ಬೊಬ್ಬೆ ಕುಟ್ಟುವ ಕಾರ್ಯಕ್ರಮವನ್ನು ನಾಳೆ ನಾವು ದಿನಾಂಕ 20/12/2023 ಮಾಡ್ತೇವೆ ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿ ಹೇಳಕ್ಕೆ ಬಯಸ್ತಾ ಇದ್ದೇವೆ. PLD ಬ್ಯಾಂಕ್ ಅಧ್ಯಕ್ಷನಿಗೆ ರಾಯಗಂಡ PLD ಬ್ಯಾಂಕ್ ಅಧ್ಯಕ್ಷನಿಗೆ ಏನೇ ಬರಲಿ ರಾಜ್ಯವಾದಿ PLD ಬ್ಯಾಂಕ್ ಅಧ್ಯಕ್ಷನಿಗೆ
ಒಬ್ಬರಲ್ಲಿ ಒಗ್ಗಟ್ಟಿರಲಿ. ಬೇಕೇ ಬೇಕು ನ್ಯಾಯ. ಬೇಬಿ ಸೈನ್ಸ್ IVF ಕ್ಲಿನಿಕ್ ನೌವಿನ್ ವಿಜಯಪುರ. ಮಕ್ಕಳಾಗದೆ ಬಂಜಿತನ ಅನುಭವಿಸುತ್ತಿರುವ ಹೆಣ್ಣು ಮಕ್ಕಳಿಗೆ ಇಲ್ಲಿದೆ ಸುವರ್ಣಾವಕಾಶ. ಈಗ ನಿಮ್ಮ ನಗರದಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗಾಗಿ ಉಚಿತ ತಪಾಸಣೆ ಮತ್ತು ಸಮಾಲೋಚನೆ ಶಿಬಿರ. ಬೇಬಿ ಸೈನ್ಸ್ IVF ಕ್ಲಿನಿಕ್ ಸಕ್ಸಸ್ಫುಲ್ ಇನ್ ವಿಜಯಪುರ. ಫ್ರೀ ಇನ್ಫರ್ಟಿಲಿಟಿ ಕನ್ಸಲ್ಟೇಷನ್, ಫ್ರೀ ಕನ್ಸೆಲಿಂಗ್ ಅಂಡ್ ಫ್ರೀ ಸ್ಕ್ಯಾನಿಂಗ್. ಈ ಫ್ರೀ ಕ್ಯಾಂಪ್ ಪೂರ್ತಿ ಈ ಡಿಸೆಂಬರ್ ತಿಂಗಳ 30-12-2023 ಮಾತ್ರ. ಈ ಅವಕಾಶವನ್ನ ತಪ್ಪದೆ ಸದುಪಯೋಗ ಪಡಿಸಿಕೊಳ್ಳಿ. ಬಂಜಿತನ ಎನ್ನುವುದು ಚಿಕಿತ್ಸೆ ನೀಡಬಹುದಾದ ಮತ್ತೊಂದು ವಿಧದ ವೈದ್ಯಕೀಯ ಸ್ಥಿತಿಯಾಗಿದೆ. ನಮ್ಮ ಬಂಜಿತನ ತಜ್ಞರೊಂದಿಗೆ ಉಚಿತ ಸಮಾಲೋಚನೆ ಪಡೆಯಿರಿ. ಉಚಿತ ಬಂಜಿತನ ನಿವಾರಣಾ ಶಿಬಿರ. ಬೇಬಿ ಸೈನ್ಸ್ IVF ಕ್ಲಿನಿಕ್ನ ಖ್ಯಾತ ಹಾಗೂ ನುರಿತ ತಜ್ಞರಾದಂಥ ಡಾಕ್ಟರ್ CS ಮಂಜುನಾಥ್ ಹಾಗೂ ಡಾಕ್ಟರ್ ಶಿವಕುಮಾರ್ ಯು ಪೂಜೇರಿ ಮತ್ತು ಅವರ ತಂಡದಿಂದ ಉಚಿತ ಬಂಜಿತನ ನಿವಾರಣಾ ಶಿಬಿರ ಆಯೋಜನೆ. ಫ್ರೀ ಕ್ಯಾಂಪ್ ಅವೈಲೇಬಲ್ ಇನ್ ವಿಜಯಪುರ ದಿಸ್ ಮಂತ್ ಡಿಸೆಂಬರ್ ಅಪ್ ಟು 30/12/2023. ಬೆಳಿಗ್ಗೆ 10 ರಿಂದ ಸಾಯಂಕಾಲ 6 ಗಂಟೆವರೆಗೆ ಉಚಿತ ತಪಾಸಣೆ ಹಾಗೂ ಸಮಾಲೋಚನೆ ಶಿಬಿರವನ್ನ ಆಯೋಜನೆ ಮಾಡಲಾಗಿದೆ. ಸ್ಥಳ ಬೇಬಿ ಸೈನ್ಸ್ IVF ಕ್ಲಿನಿಕ್, ವೈಷ್ಣವಿ ಹೈಟ್ಸ್, ಇಬ್ರಾಹಿಂಪುರ್ ರೈಲ್ವೆ ಗೇಟ್, 1ನೇ KVG ಬ್ರಾಂಚ್ ಬ್ಯಾಂಕ್ ಎದುರು, ಬಸವನ ಬಾಗೇವಾಡಿ ರಸ್ತೆ, ವಿಜಯಪುರ. ಗರ್ಭಧಾರಣೆಯ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ. ನೋಂದಣಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 9916937815 ಹಾಗೂ 8123125758. ನಿಮಗೆ ಈ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ. 1 ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಗರ್ಭ ಧರಿಸಲು ಪ್ರಯತ್ನಿಸುತ್ತಿದ್ದರೆ ಹಾಗೂ ಅನೇಕ ಬಾರಿ ಗರ್ಭಪಾತವಾಗಿದ್ದಾರೆ ಮತ್ತು ಅನೇಕ IUI ಅಥವಾ IVF ವೈಫಲ್ಯತೆ ಹೊಂದಿದ್ದರೆ ಮತ್ತು ವಿರ್ಯಾಣುಗಳ ಸಂಖ್ಯೆ ಕಡಿಮೆ ಇರುವುದು ಅಥವಾ ವಿರ್ಯಾಣು ಇಲ್ಲದಿರುವುದು, ಅದೇ ರೀತಿಯಾಗಿ PCOS ಸಮಸ್ಯೆ, ಫೆಲೋಪಿಯನ್ ನಾಳದಲ್ಲಿ ಅಡಚಣೆ, ಎಂಡೋಮೆಟ್ರಿಯಾಸಿಸ್ ಅಥವಾ ಗರ್ಭಾಶಯದ ಫೈಬ್ರಾಯ್ಡ್ನಂತಹ ಸಮಸ್ಯೆ ಇದ್ದರೆ ಹಾಗೂ ದ್ವಿತೀಯ ಅಭಿಪ್ರಾಯಗಳಿದ್ದರೆ ತರಬೇತಿ ಹಾಗೂ ಸಮಾಲೋಚನೆಗಾಗಿ ಭೇಟಿ ನೀಡಿ. ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಮೊಬೈಲ್ ನಂಬರ್ 9916937815 ಮತ್ತು 8123125758. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.